ವಿಜಯಪುರದಲ್ಲಿ ಅಖಿಲ ಭಾರತ ನಿವೃತ್ತ ಪಿಂಚಣಿದಾರರಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಕೆ. ಅಖಿಲ ಭಾರತ ರಾಜ್ಯ ಪಿಂಚಣಿದಾರರ ಒಕ್ಕೂಟದ ಕರೆಯ ಮೇರೆಗೆ ವಿಜಯಪುರ ಪಟ್ಟಣದಲ್ಲಿ ನಿವೃತ್ತ ನೌಕರರು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಹಿಂದಿನ ಪಿಂಚಣಿದಾರರು ಹಾಗೂ ಹೊಸ ಪಿಂಚಣಿದಾರರಿಗೆ ಸಂಬಂಧಿಸಿದ ಪಿಂಚಣಿಯಲ್ಲಿ ಸಮಾನತೆಯನ್ನ ಅಳವಡಿಸಬೇಕು ಎಂದು ಆಗ್ರಹಿಸಿದ ಪ್ರತಿಭಟನಾಕಾರರು, ಪಿಂಚಣಿ ನಿಯಮಗಳ ತಿದ್ದುಪಡಿಯು ಸಂವಿಧಾನಿಕ ತಿದ್ದುಪಡಿ, ಆಸ್ತಿ ಹಕ್ಕು ಮೂಲಭೂತ ಹಕ್ಕಾಗಿದ್ದು ಸಲ್ಲಿಸುವುದು ಅವಶ್ಯಕತೆ ಎಂದು ಆಗ್ರಹಿಸಿದರು. ಈ ವೇಳೆ ಅಖಿಲ ಕರ್ನಾಟಕ ನೌಕರರ ಒಕ್ಕೂಟದ ಚಂದ್ರಶೇಖರ್ ಲೇಂಡೆ ಮಾತನಾಡಿ, ಇವತ್ತಿನ ದಿನ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸುತ್ತಿದ್ದೇವೆ. ಹಿಂದಿನ ಪಿಂಚಣಿ ಪದ್ಧತಿಯನ್ನ ಮುಂದುವರಿಸಬೇಕು. ಒಂದು ವೇಳೆ ಏನಾದರೂ ವ್ಯಕ್ತಿ ಪರಿಣಾಮವಾಗುವ ನಿಯಮಗಳನ್ನು ಅಳವಡಿಸಲು ಮುಂದಾದರೆ ಸರ್ಕಾರಿ ನೌಕರರು, ನಿವೃತ್ತಿ ಹಂಚಿನಲ್ಲಿ ಇರುವವರು ಹಾಗೂ ನಿವೃತ್ತ ನೌಕರರು ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತದೆ ಎಂದರು. ಚಂದ್ರಶೇಖರ್ ಲೆಂಡಿ, ಅಖಿಲ ಕರ್ನಾಟಕ ನೌಕರರ ಒಕ್ಕೂಟ ಜಿಲ್ಲಾ ಗೌರವಾಧ್ಯಕ್ಷ, ಬಿಜಾಪುರ. ಇವತ್ತಿನ ದಿವಸ ನಾವು ಅಖಿಲ ಭಾರತ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಒಕ್ಕೂಟದ ಕರೆ ಮೇರೆಗೆ ಇವತ್ತು ಬಿಜಾಪುರ ಜಿಲ್ಲೆಯಿಂದ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ನಿವೃತ್ತ ನೌಕರರಿಗೆ ಆಗುವಂಥ ಪೆನ್ಷನರಿ ಬೆನಿಫಿಟ್ಸು ಹಾಗೂ ಲಾಭಾಂಶಗಳನ್ನು ತಡೆ ಹಿಡಿಯುವಲ್ಲಿ ಸರ್ಕಾರ ಒಂದು ಕಾನೂನು ಮಾಡ್ತಾ ಇದೆ ಅನ್ನೋ ಒಂದು ವಿಷಯ ಗೊತ್ತಾಗಿ ಇವತ್ತಿನ ದಿವಸ ನಾವು ಬಿಜಾಪುರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಸೇರಿ ಕೇಂದ್ರ ಸರ್ಕಾರಕ್ಕೆ, ಮಾನ್ಯ ಪ್ರಧಾನಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಡುವ ಇವತ್ತು ಒಂದು ಸಮಾರಂಭವನ್ನು ಏರ್ಪಡಿಸಿದ್ವಿ. ಮುಂದಿನ ದಿನಮಾನದಲ್ಲಿ ಇದನ್ನು ಸರ್ಕಾರ ಮನಗಂಡು ಅದಕ್ಕೆ ಕೈ ಹಾಕದೆ ನಮಗೆ ಸಹಕಾರ ಕೊಟ್ಟು ಮೊದಲಿನಂತೆ ಕಾನೂನನ್ನು ಅದನ್ನೇ ಮುಂದುವರಿಸಬೇಕು ಅಂತ ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೇವೆ. ಮುಂದಿನ ದಿನಮಾನದಲ್ಲಿ ಇದಕ್ಕೆ ಏನಾದರೂ ವ್ಯತಿರಿಕ್ತ ಅವರು ಏನಾದರೂ ಕಾಯ್ದೆ ಮಾಡಿ ನೌಕರರ ಮೇಲೆ ಏನಾದರೂ ಒಂದು ಅನ್ಯಾಯ ಮಾಡುವಂತ ಇದು ಮಾಡಿದ್ರೆ ಉಗ್ರ ಪ್ರತಿಭಟನೆ ಮಾಡ್ತೇವೆ ಅಂತ ಇವತ್ತು ನಾವು ಶಪಥ ಮಾಡ್ತಾ ಇದ್ದೇವೆ. ನಮ್ಮ ಬೇರೆ ಬೇಡಿಕೆಯನ್ನು ಇದ್ದದನ್ನ ಮುಂದುವರಿಸೋದಂತ ಇದೇ ಬೇಡಿಕೆ ಮುಖ್ಯವಾದಂತ. ಅದಕ್ಕೆ ಅಡ್ಡ ಅಂದ್ರೇನು, ಅದಕ್ಕೆ ಕಟ್ ಮಾಡುವಂತ ವಿಚಾರವನ್ನು ಪಾರ್ಲಿಮೆಂಟ್ ನಲ್ಲಿ ಮಾಡ್ತಾ ಇದ್ದಾರೆ. ಅದನ್ನ ಮಾಡಬಾರ್ದು ಅನ್ನುವಂಥದ್ದು ಮುಖ್ಯ ವಿಚಾರ. ಈ ವೇಳೆ ಮಾತನಾಡಿದ ನೌಕರ ಸಂಘದ ಸದಸ್ಯ ಎಂಎಂ ಪಾಟೀಲ್, ಸರ್ಕಾರ ಈಗಾಗಲೇ ಮೇ 25ರಂದು ಹೊಸ ನಿಯಮ ಜಾರಿಗೆ ತಂದಿದ್ದು, 7ನೇ ವೇತನ ಆಯೋಗದ ಪರಿಷ್ಕರಣೆಯು ಬಳಿಕ ನಿವೃತ್ತ ನೌಕರರಿಗೆ ಮುಂದಿನ ಪರಿಷ್ಕರಣೆಗಳು ಹಾಗೂ ಸೌಲಭ್ಯಗಳನ್ನು ತಡೆಯುತ್ತಿದ್ದು, ಈಗಾಗಲೇ ಸ್ಟೇ ತರುವ ಮೂಲಕ ಬಿಸಿ ಮುಟ್ಟಿಸುವ ಕೆಲಸ ಮಾಡಿದ್ದು, ಮುಂಬರುವ ದಿನಗಳಲ್ಲಿ ಸರ್ಕಾರಿ ನೌಕರರ ಹಾಗೂ ಪಿಂಚಣಿದಾರರ ಹೋರಾಟ ಮಾಡುವ ಪರಿಸ್ಥಿತಿ ಇದ್ದು, ಸರ್ಕಾರ ಈ ಬಗ್ಗೆ ಮರುಪರಿಶೀಲನೆ ಮಾಡಬೇಕಾಗಿದೆ. ಇವತ್ತಿನ ದಿವಸ ಕೇಂದ್ರ ಸರ್ಕಾರವು ತರುವಂತಹ ಕರಾಳ ಕಾಯ್ದೆಯನ್ನು ವಿರೋಧಿಸಿ ಮನವಿಯನ್ನು ಸಲ್ಲಿಸಲು ವಿಜಯಪುರ ಜಿಲ್ಲಾ ನೌಕರರೆಲ್ಲರೂ ಸೇರಿ ಜಿಲ್ಲಾಧಿಕಾರಿ ಕಚೇರಿ ಬಂದಿರುತ್ತೇವೆ. ಸದರಿ ಕಾಯ್ದೆಯು ಪಿಂಚಣಿದಾರರ ವಿರೋಧವಾಗಿ ಇರುತ್ತದೆ. ಇದನ್ನು ಮಾರ್ಚ್ 25, 2025ರಂದು ಅಮೆಂಡ್ಮೆಂಟ್ ಅನ್ನು ಪಾಸ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರವು ಆಲ್ರೆಡಿ ಪಾಸ್ ಮಾಡಿದೆ. ಯಾಕಂದ್ರೆ ಯಾವುದೇ ತರದ ಬೆನಿಫಿಟ್ಗಳನ್ನು ಕೊಡಬಾರದು ಅಂತ ಪಿಂಚಣಿದಾರರಿಗೆ. ಇನ್ನು ಮುಂದೆ 7ನೇ ವೇತನ ಆಯೋಗದವರೆಗೆ ಏನು ಪಿಂಚಣಿ ಇತ್ತು ಅದನ್ನೇ ಪಿಂಚಣಿಯನ್ನು ಮುಂದೆ 8ನೇ ಹಾಗೂ 9ನೇ ಪಿಂಚಣಿ ಪೇ ಸ್ಕೇಲ್ ಬದಲಾವಣೆ ಆದರೂ ಸಹ ಅದೇ 7ನೇ ಫಿಟ್ಮೆಂಟ್ ಇಲ್ಲದೆ ಸದರಿ ಅವರಿಗೆ ಸೇಮ್ ಬೇಸಿಕ್ ಅನ್ನು ಕೊಡಬೇಕು ಮತ್ತು ಅದನ್ನೇ ಪಗಾರ ಕೊಡ್ಬೇಕಂತೇಳಿ ಯಾವುದೇ ಡಿಎಗಳನ್ನು ಒದಗಿಸಬಾರದು ಅಂತೇಳಿ ಕಾಯ್ದೆಯನ್ನು ತರ್ತಾ ಇದ್ದಾರೆ. ಅದನ್ನು ವಿರೋಧಿಸಿ ನಾವು ಇವತ್ತು ಸ್ಟ್ರೈಕ್ ಮಾಡಿದ್ದೀವಿ, ಮನವಿಯನ್ನು ಸಲ್ಲಿಸಿದ್ದೀವಿ. ಮತ್ತು ಈಗಾಗಲೇ ಇದಕ್ಕೆ ನಾವು ಆಲ್ ಓವರ್ ಇಂಡಿಯಾ ಫೆಡರೇಷನ್ ಆಫ್ ಡಿಪ್ಲೊಮಾ ಹೋಲ್ಡರ್ಸ್ ಆಲ್ರೆಡಿ ಈಗಾಗಲೇ ಸ್ಟೇ ಅನ್ನು ತಂದಿದ್ದಾರೆ. ಯಾಕಂದ್ರೆ 25ಕ್ಕೆ ಕಾಯ್ದೆ ಪಾಸ್ ಮಾಡಿದ್ರು, 29ಕ್ಕೆ ಸದರಿ ಕಾಯ್ದೆ ವಿರೋಧವಾಗಿ ಅದನ್ನು ಮಾರ್ಚ್ 29ಕ್ಕೆ ನಾವು ಅದನ್ನ ಸ್ಟೇ ತಂದಿದ್ದೇವೆ ಆಲ್ರೆಡಿ. ಇಷ್ಟು ಹೇಳಿ ನನ್ನ ಮಾತು. ನನ್ನ ಹೆಸರು ಎಂಎಂ ಪಾಟೀಲ್, ರಿಟೈರ್ಡ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್.